ಮಠ ಕೋಡ್ಲ ಬಗ್ಗೆ ಶಿವಲಿಂಗ ಸ್ವಾಮಿ ಅಪಪ್ರಚಾರ ಮಾಡುವುದನ್ನ ಮತ್ತು ಸುಳ್ಳು ವದಂತಿ ಮಾಡ್ತಾ ಇರುವುದನ್ನ ಖಂಡನೀಯವಾದದ್ದು ಹಾಗೂ ಮಠದ ಟ್ರಸ್ಟಿಯು ಸದಸ್ಯರು ಶಿಕ್ಷಣ ಸಂಸ್ಥೆಯ ಸದಸ್ಯರು ಮಠದ ಭಕ್ತಾದಿಗಳು ಖಂಡನೆ ಮಾಡಿರುವ ವರದಿ ಇಲ್ಲಿದೆ ನೋಡಿ. ನಮಸ್ಕಾರ. ಎಲ್ಲ ನಮ್ಮ ಡಿಜಿಟಲ್ ಮೀಡಿಯಾದವರು ಮತ್ತು ಪತ್ರಿಕೆ ಉದ್ಯಮದವರು ಮತ್ತು ಸೋಷಿಯಲ್ ಮೀಡಿಯಾದವರಿಗೆಲ್ಲ ನಮಸ್ಕರಿಸುತ್ತಾ, ಇಂದು ನಾವು ಕೋಡ್ಲ ಗ್ರಾಮದಲ್ಲಿ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಶ್ರೀ ಶಿವಲಿಂಗ ಸ್ವಾಮಿ ಸ್ಟೇಟ್ಮೆಂಟ್ಗಳನ್ನು ನೋಡಿ ಎಲ್ಲ ಭಕ್ತಾದಿಗಳು ಮತ್ತು ಟ್ರಸ್ಟ್ ಸದಸ್ಯರು, ಶಿವಲಿಂಗ ಸ್ವಾಮಿ ಶಿಕ್ಷಣ ಸದಸ್ಯರು ಇಂದು ಮೀಟಿಂಗನ್ನು ತೆಗೆದುಕೊಂಡು ತೀರ್ಮಾನ ತೆಗೆದುಕೊಳ್ಳಲಾಗಿದೆ. ಅದೇನು ತೀರ್ಮಾನ ಅಂತಂದರೆ, ಅವನು ಸುಳ್ಳು ಹೇಳಿ ಶಿವಲಿಂಗ ಸ್ವಾಮಿ ಸುಳ್ಳು ಅಪವಾದ ಕೊಟ್ಟು ಮಠದ ಹೆಸರನ್ನು ಕೆಡಿಸ್ತಾ ಇದ್ದಾನೆ ಮತ್ತು ನಮ್ಮ ಜಗದ್ಗುರುಗಳಾದ ಶ್ರೀ ನಂಜುಂಡ ಸ್ವಾಮಿ ಜ್ಞಾನಪ್ರಕಾಶ ಸ್ವಾಮಿಗಳ ಹೆಸರನ್ನು ಕೆಡಿಸ್ತಾ ಇದ್ದಾನೆ, ಶ್ರೀ ನಂಜುಂಡ ಸ್ವಾಮಿಗಳ ಹೆಸರನ್ನು ಕೆಡಿಸ್ತಾ ಇದ್ದಾನೆ. ಅದಕ್ಕೆ ಎಲ್ಲ ಭಕ್ತಾದಿಗಳು ತಕ್ಷಣ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವನ ಮೇಲೆ ಮಾನಹಾನಿ ಮೊಕದ್ದಮೆಗಳನ್ನು ಮಾಡಲು ತೀರ್ಮಾನಿಸಲಾಗಿದೆ. ಮತ್ತು ಯಾವುದೇ ಅವನು ದಾಖಲೆ ಇಲ್ಲದೆ, ಸಂಬಂಧ ಇಲ್ಲದೆ, ಯಾವುದೇ ಕಾಗದ ಪತ್ರಗಳು ಇಲ್ಲದೆ ಸುಳ್ಳು ಕಾಗದ ಪತ್ರಗಳ ಮೇಲೆ ಸರ್ಕಾರಕ್ಕೂ ಶಿಕ್ಷಣ ಇಲಾಖೆಗೂ ನ್ಯಾಯಾಲಯಕ್ಕೂ ಮೋಸ ಮಾಡುವುದನ್ನು ನಾವು ಪೊಲೀಸ್ ಇಲಾಖೆ ಗಮನಕ್ಕೆ ತರುತ್ತೇವೆ. ಮತ್ತು ಅವನು ನಮ್ಮ ಹಳ್ಳಿಗಳಲ್ಲಿ ಶಾಂತಿ ಭಂಗ ಮಾಡುತ್ತಿರುವುದರಿಂದ, ಅಶಾಂತಿ ಉತ್ಪತ್ತಿ ಮಾಡಿರುವುದರಿಂದ ಅವನಿಗೆ ನಮ್ಮ ಕರ್ನಾಟಕದಿಂದ ಹೊರಹಾಕಬೇಕು, ಗಡೀಪಾರು ಮಾಡಬೇಕು. ಇಲ್ಲದೆ ಹೋದರೆ ನಾವು ಅವನ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಎಲ್ಲ ಭಕ್ತಾದಿಗಳು ತೀರ್ಮಾನ ತೆಗೆದುಕೊಂಡಿದ್ದೇವೆ. ಈಗಾಗಲೇ ಅವನು ಶಿವಲಿಂಗ ಸ್ವಾಮಿ ಹೆಸರೇ ಅಲ್ಲ, ಆದರೂ ಸಹ ಚಂದ್ರು ತಂದೆ ನಿಂಗಯ್ಯ ಅವರ ಅಣ್ಣ ತಮ್ಮಂದಿರಲ್ಲೂ ಆಸ್ತಿ ಕೇಳ್ತಾನೆ, SC and ST ಕಾರು ಕೇಳ್ತಾನೆ ಚಂದ್ರು ತಂದೆ ನಿಂಗಯ್ಯ ಅಂತೇಳಿ. ಈ ಕಡೆ ಹಳ್ಳಿಗಳಲ್ಲಿ ಬಂದು ಶಿವಲಿಂಗ ಸ್ವಾಮಿ ಎಂದು ಕ್ಲೇಮ್ ಮಾಡ್ತಾನೆ. ಇದನ್ನು ಪೊಲೀಸ್ ಗಮನಕ್ಕೂ ನಾವು ತರ್ತಾ ಇದ್ದೀವಿ. ಅದಲ್ಲದೆ ಇದುವರೆಗೂ ಶಿವಲಿಂಗ ಸ್ವಾಮಿ ಸಂಸ್ಥೆಯ ಅಧ್ಯಕ್ಷರೆಂದು ತಮ್ಮ ಅರ್ಜಿಗಳಲ್ಲಿ ನಮೂದಿಸುತ್ತಾನೆ. ಅದರ ಬಗ್ಗೆ ಸಹ ಕೂಲಂಕುಷವಾಗಿ ನಾವು ಪೊಲೀಸ್ ಗಮನಕ್ಕೆ ತಂದು ಅವನ ಮೇಲೆ ಕ್ರಿಮಿನಲ್ ಕೇಸ್ ಸಹ ಮೊಕದ್ದಮೆ ಮಾಡಲು ನಮ್ಮ ಟ್ರಸ್ಟ್ನವರು ಮತ್ತು ಶಿವಲಿಂಗ ಸಂಸ್ಥೆಯವರು ಮತ್ತು ಎಲ್ಲ ಉರ್ಲಿಂಗ ಪೆದ್ದಿ ಸಂಸ್ಥೆಯ ಸದಸ್ಯರು ಇಂದು ತೀರ್ಮಾನ ತೆಗೆದುಕೊಂಡಿದ್ದೇವೆ. ಆ ತೀರ್ಮಾನ ಪ್ರಕಾರ ಆತನ ಬಗ್ಗೆ ಎಲ್ಲ ಭಕ್ತಾದಿಗಳು ಆಕ್ರೋಶ ಪಡ್ತಾ ಇದ್ದಾರೆ. ಮಠ ಒಂದು ಜಗತ್ತಿನಲ್ಲಿ ಇರತಕ್ಕಂಥ ಒಂದು ಪರಿಶಿಷ್ಟ ಜಾತಿಯ ಜನಾಂಗದ ಈ ಮಠಕ್ಕೆ ಕಳಂಕ ತರ್ತಿರೋದ್ರಿಂದ ಎಲ್ಲರಿಗೂ ಒಂದು ಅಶಾಂತಿಯನ್ನು ಉತ್ಪತ್ತಿ ಮಾಡಿದ್ದಾನೆ. ಇಂಥ ವ್ಯಕ್ತಿ ಮೇಲೆ ಸರ್ಕಾರವು, ಪೊಲೀಸ್ ಇಲಾಖೆಯು ತಕ್ಷಣ ಕ್ರಮ ತೆಗೆದುಕೊಂಡು ಅವನ ಮೇಲೆ FIR ಇಶ್ಯೂ ಮಾಡಿ ಮೊಕದ್ದಮೆ ಹೂಡಬೇಕಾಗಿ ಎಲ್ಲ ಟ್ರಸ್ಟ್ನವರು ಮತ್ತು ಸಂಸ್ಥೆಯ ಸದಸ್ಯರು ಭಕ್ತಾದಿಗಳು ಇಂದು ತೀರ್ಮಾನ ತೆಗೆದುಕೊಂಡು ಕ್ರಮ ಕೈಗೊಳ್ಳಲು ನಿರ್ಧಾರ ಮಾಡಿದ್ದೇವೆ ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲ ಮತ್ತು ಪತ್ರಿಕೋದ್ಯಮದವರಿಗೆ, ಡಿಜಿಟಲ್ TV ಅವರಿಗೆ ಮತ್ತು ಸೋಷಿಯಲ್ ಮೀಡಿಯಾದವರಿಗೆ ಮನವಿ ಮಾಡಿಕೊಳ್ಳುವುದೇನೆಂದರೆ, ದಯವಿಟ್ಟು ತಾವುಗಳು ನಮ್ಮ ಮಠದ ಬಗ್ಗೆ ಅವಹೇಳನ ಮಾಡುತ್ತಿರುವುದರಿಂದ ತಾವು ದಯವಿಟ್ಟು ಅವನ ರೆಕಾರ್ಡನ್ನು ನೋಡಿ, ನ್ಯಾಯಾಲಯ ಆದೇಶಗಳನ್ನು ನೋಡಿ ಪರಿಶೀಲನೆ ಮಾಡಿ ಅವನ ಸ್ಟೇಟ್ಮೆಂಟನ್ನು ರೆಕಾರ್ಡ್ ಮಾಡಬೇಕು. ಇಲ್ಲದೆ ಹೋದರೆ ದಯವಿಟ್ಟು ಯಾವುದೇ ಆರ್ಡರ್ ಇಲ್ಲದೆ ಅವನ ಹೇಳಿಕೆಯನ್ನು ಮಾಡುವುದರಿಂದ ನಮ್ಮ ಮಠಕ್ಕೆ ಡ್ಯಾಮೇಜ್ ಆಗ್ತದೆ ಮತ್ತು ಬಸವ ತತ್ವಕ್ಕೆ ಕಳಂಕ ತಂದಂತಾಗುತ್ತದೆ. ಈ ನಾವು ಮಠವು ನೂರಾರು ವರ್ಷಗಳಿಂದ ಬಸವ ತತ್ವದ ಆಧಾರದ ಮೇಲೆ ನಮ್ಮ ಪರಿಶಿಷ್ಟ ಜನಾಂಗದ ಉದ್ಧಾರ ಮಾಡ್ತಿರ್ತಕ್ಕಂಥ ಈ ಒಂದು
ಭವ್ಯ ಮಠದ ಮೇಲೆ ಕಳಂಕ ತರುವುದರಿಂದ ಯಾರೂ ತಾಳದೆ ಈಗ ಸಭೆಯನ್ನು ಕರೆದು ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ ಅಂತೇಳಿ ಈ ಸಂದರ್ಭದಲ್ಲಿ ತಮಗೆ ಹೇಳಬಯಸ್ತೇನೆ. ಜೈ ಭೀಮ್, ಜೈ ಭಾರತ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಾನು ನಾಯ್ಕಲ್ ಗ್ರಾಮದ ಪರಮಣ್ಣ ತಂದೆ ನಿಂಗಪ್ಪ ಕಲ್ಮನಿ, ಸಾಕಿ ನಾಯ್ಕಲ್, ತಾಲೂಕು ವಡಿಗೇರಿ, ಜಿಲ್ಲಾ ಯಾದಗಿರಿ. ನಾನು ಈ ಶ್ರೀ ಉರುಲಿಂಗಪೆದ್ದೇಶ್ವರ ಮಹಾಸಂಸ್ಥಾನ ಮಠದ ಭಕ್ತನಾಗಿ ಮತ್ತು ಈ ಮಠದ ಟ್ರಸ್ಟಿನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದೇನೆ. ಈ ಮಠದಲ್ಲಿ ಶಿವಲಿಂಗ ಸ್ವಾಮಿಗೂ ಈ ಮಠಕ್ಕೂ ಯಾವುದೂ ಸಂಬಂಧವಿಲ್ಲ. ಅವರನ್ನು ನಾವು ಯಾವತ್ತೂ ನೋಡಿರಲ್ಲ. ಈಗ ಅವರು ಏನೋ ಯಾವುದೋ ಸುಳ್ಳು ಆರೋಪ ಮಾಡಿ ಈಗಿನ ಅಧ್ಯಕ್ಷರಾದ ಜ್ಞಾನ ಪ್ರಕಾಶ್ ಸ್ವಾಮಿ ಅವರ ಮೇಲೆ ಯಾವುದೋ ಸುಳ್ಳು ಅಪವಾದ ಮಾಡಿ ಅವರ ಹೆಸರು ಕೆಡಿಸುತ್ತಿದ್ದಾರೆ ಮತ್ತು ಮಠದ ಕೀರ್ತಿ ಸಹಿತ ಅವರು ನಾಶ ಮಾಡುತ್ತಿದ್ದಾರೆ. ಮತ್ತು ಈ ಮಠಕ್ಕೆ ಅವರಿಗೇನು ಸಂಬಂಧ ಇಲ್ಲ. ಇವು ಇಂದಿನ ಗುರುಗಳಿಗೆ ಎಲ್ಲ ಭಕ್ತರು ಸೇರಿ ಅವ್ರನ್ನು ಪೀಠಾಧಿಕಾರಿ ಮಾಡಿದ್ದಾರೆ. ಅವರು 4ನೇ ಪೀಠಾಧಿಕಾರಿವಾದ ನಂತರ ಜ್ಞಾನ ಪ್ರಕಾಶ್ ಸ್ವಾಮಿ ಅವರನ್ನು ಎಲ್ಲ ಭಕ್ತರು ಸೇರಿ ಅವರನ್ನು 5ನೇ ಪೀಠಾಧಿಕಾರಿಯಾಗಿ ಮಾಡಿದ್ದಾರೆ. ಇದು ಸತ್ಯವಾದ ಮಾತು. ತಾವು ಬೇಕಾದರೂ ಮಠಕ್ಕೆ ಬಂದು ಪರಿಗಣಿಸಬೇಕು. ನಮ್ಮನ್ನೇ ಮಾಡ್ಯಾರಂತ ಅವ್ರು ಹೇಳ್ತಾರೆ. ಅದು ಸುಳ್ಳು ಅವ್ರು ಹೇಳಿದ್ದು. ತಾವು ಬಂದು ಮಠದಲ್ಲಿ ಎಲ್ಲ ಪೀಠಾಧಿಕಾರಿಗಳ ಅವರ ಫೋಟೋಗಳಿವೆ, ಅವರ ಸಮಾಧಿಗಳಿವೆ. ಅದನ್ನೆಲ್ಲ ತಾವು ಸಮೀಕ್ಷೆ ಮಾಡಿ ನೋಡಬಹುದು. ಆ ಮಠಕ್ಕೆ ಅವರಿಗೇನು ಸಂಬಂಧ ಇರೋದಿಲ್ಲ. ಅವರು ಸುಳ್ಳು ಅಪವಾದ ಮಾಡಿ ಇಲ್ಲಿ ಎಲ್ಲ ಕೋರ್ಟ್ ಕಚೇರಿ ಮಾಡ್ಯಾರ. ಮತ್ತು ಅಲ್ಲಿ ಹೋಗಿ ಮೈಸೂರಲ್ಲಿ ಸಹಿತ ಏನೋ ಆರೋಪಗಳು ಮಾಡಿ ಬೇರೆ ಯಾವುದೋ ಸುಳ್ಳು ದಾಖಲೆಗಳು ತಂದು ಅವರು ಪ್ರೆಸ್ ಮೀಟಿಂಗ್ ಮಾಡಿ ಎಲ್ಲ ಇದು ಮಾಡಿ ಹೆಸರು ಕೆಡಿಸ್ತಾರೆ. ಇದು ಸುಳ್ಳು ಆರೋಪ, ಸತ್ಯವಾದ ಮಾತು ಅಲ್ಲ. ಎಲ್ಲ ಸದಸ್ಯರ ನೇತೃತ್ವದಲ್ಲಿ ಆಗ್ತದೇನಲ್ರಿ, ನೀವು ಯಾರೂ ಮಾಡಿಲ್ಲ ಅವ್ರಿಗೆ ಅಂದ್ರೆ? ಅವ್ರು ಯಾರೂ ಮಾಡಿಲ್ಲ. ನಾನು ಒಬ್ಬ ಮಠದ ಟ್ರಸ್ಟಿನ ಕಾರ್ಯದರ್ಶಿ. 5 ತಲೆಮಾರುಗಳಿಂದ ಬಂದಂಥ ಮಠ. ಗುರುಲಿಂಗ ಸ್ವಾಮಿಗಳು ಆದಮೇಲೆ ಶಿವಯೋಗಿ ಸ್ವಾಮಿಗಳು, ಶಿವಸ್ವಾಮಿ ಮಹಾದೇವ ಸ್ವಾಮಿಗಳು, ಆಮೇಲೆ ನಂಜುಂಡ ಸ್ವಾಮಿಗಳು, ಆಮೇಲೆ ಜ್ಞಾನ ಪ್ರಕಾಶ್ ಸ್ವಾಮಿಗಳು. ಈಗ ಸದ್ಯಕ್ಕಿದ್ದವ್ರು ಅವರೇ. ಆದರೆ ಏನಪ್ಪ ಅಂತಂತಂದ್ರೆ ಅವ ಎಲ್ಲಿ ಓದ್ಲಿಕ್ಕೆ ಇವರೇ ನಂಜುಂಡ ಸ್ವಾಮಿಗಳು ಕರ್ಕೊಂಬಂದು ಮಠದಾಗ ಇಸ್ಕೊಂಡು ಓದಿಸಿದ್ರು. ಓದಿಸಿದ ಮೇಲೆ ಅವ ಮುಗಿದ್ಮೇಲೆ ತಮ್ಮೂರಿಗೆ ತಾವಾದ ಎಲ್ಲಿ ಮೈಸೂರಿಗೆ ಹೋದ್ಮೇಲೆ ಏನಪ್ಪ ಅಂತಂತಂದ್ರೆ ಮತ್ತೆ ಪುನಃ ಬಂದು ಕೇಸಿ ಅವ್ರ ಸಿಗ್ನೇಚರ್ ತೊಗೊಂಡು ಮತ್ತು ಅವ್ರ ಮೇಲೆ ನಮ್ಗೆ ಸಾಲಿದ ನಾನು ಸೆಕ್ರೆಟ್ರಿ ಇದ್ದೀನಿ, ಇದ್ದೀನಿ ಅಂತಕ್ಕೆ ಸುಳ್ಳು ಏನೋ ಒಂದು ಅಪವಾದ ಮಾಡಿ ಇಲ್ಲಿಗೆ 25-30 ವರ್ಷ ಎಲ್ಲ ಬಂತು. ಕೋರ್ಟಿಗೆ ಹಾಕೇಸಿ ಅವರು ಸ್ವಾಮಿಯೊಳಗೆ ಅವ್ರಿಗೆ ಏನಪ್ಪ ಅಂತಂತಂದ್ರೆ ಅವ್ರಿಗೆ ಸಾಯೋ ತನಕ ಇವತ್ತು ಸಾಯ್ತಾರಂತಂದ್ರೆ ಅವತ್ತು ದಿವಸ ನೋಟಿಸ್ ಬಂದದ ಇಲ್ಲಿಂದ ಕೋರ್ಟ್ಲಿಂತ ಹಾಜರಾಗ್ಬೇಕಂತೇಳಿ. ಅಂದರೆ ಅಂಥ ಅಂಥ ನಮ್ಮ ಮಠದಾಗ ಇರಬಾರ್ದು. ಇವೆಲ್ಲ ಸುಳ್ಳು ಏನಾರು ಅಪವಾದಗಳು ಮಾಡಾಕ್ತಾನೆ ಅವೆಲ್ಲ ಸುಳ್ಳವ. ನಮ್ಗೆ ಸಂಬಂಧಪಟ್ಟಿಲ್ಲ. ನಮ್ಮ ಮಠಕ್ಕೆ ಯಾರಾದ್ರೂ ಕನಿಷ್ಠ 1 ಲಕ್ಷ 2 ಲಕ್ಷ ಭಕ್ತಾದಿಗಳಿದ್ದೀವಿ. ಅವ್ರಿಗೆ ಯಾರಾದರೂ ಏನಪ್ಪ ಅಂತ ನಮ್ಗೆ ಸಂಬಂಧ ಅಂತ ಹೇಳಿದರೆ ಅದೆಲ್ಲ ಸುಳ್ಳು ಸುದ್ದು ಏನು ಸರ್. ಅದಕ್ಕೆ ಏನಪ್ಪ ಅಂತಂದ್ರೆ ಅವನಿಗೆ ನಮ್ಮ ಮಠಕ್ಕೆ ನಮ್ಮ ಸಂಸ್ಥೆಗೆ ಯಾವುದೂ ಸಂಬಂಧ ಇಲ್ಲ. ನಾವು ಕೂಡ ಏನಪ್ಪ ಅಂದ್ರೆ ನಾನು ಸದಸ್ಯ ಇದ್ದೀನಿ ಇದು ಯಾವುದು ಸೊಸೈಟಿದು ಸಾಲಿದು. ಆದರೆ ಏನಪ್ಪ ಅಂದ್ರೆ ಅವ್ನಿಗೆ ಏನು ನಮ್ಮ ಮಠದ ಸಂಬಂಧ ಇಲ್ಲ, ಸೂತ್ರಿಲ್ಲ, ಏನಿಲ್ಲ. ಏನೇನೋ ಒಂದು ಹೇಳ್ಕೊಂತ ತಿರುಗಾಡ್ಕೊಂತ ಕುಂತಾನ. ಅದಕ್ಕೆ ಅವ್ನಿಗೆ ಇದೆಲ್ಲ ಸುಳ್ಳು ಸರ್. ಮಠದ ಸದಸ್ಯರು ನಮಗೆಲ್ಲರೂ ಕೂಡ ಮಾಡಿದಾರಂತ ಅವರು ಹೇಳ್ತಾರೆ. ಅವ್ನ ಸಂಬಂಧ ಇಲ್ಲ ಮಠಕ್ಕೆ ಬರ್ಲಿಕ್ಕೆ ಮಾರಿನೇ ಇಲ್ಲ ಸರ್. ಅವ್ನ ಕೇಸ್ ನಡೆದಾಗ ನಾವು ಒಂದು ಸಲ ಕೋರ್ಟಿಗೆ ಹೋಗಿದ್ದೆವು. ಕೋರ್ಟಿಗೆ ಹೋದಾಗ ಅವ ಕೇಳಿದ, ನಮ್ಗೆ ಏನಂತ ಕೇಳಿದ, ನಿಂದು ಯಾವರಪ್ಪ ಅಂತಂದು ನಂದು ಕೊಡ್ಲ ಅಂತ ಹೇಳಿದೆ. ಆದರೆ ಮತ್ತು ನೀನು ಏನು ಕೆಲಸ ಮಾಡ್ತಾನೆ? ನಾ ಹೆಲ್ತ್ ಡಿಪಾರ್ಟ್ಮೆಂಟ್ದ ಸೀನಿಯರ್ ಅಂತ ಹೇಳಿದೆ. ನಾನು ಹೇಳಿದ ಮೇಲೆ ಏನಪ್ಪ ಅಂತಂತಂದ್ರೆ ಅವ ನನ್ನ ನೀವು ಮಠದಾಗ ನೋಡಿರ್ಬೇಕಲ್ಲ ಅಂದ. ನಂದು ದಿವಸ ಕನಿಷ್ಠ ಅಂತಂತಂದ್ರೆ ಒಂದು 5-6 ಸ್ವಾಮಿಗಳು ಸಾಧುಗಳು ಬರ್ತಾರೆ. ಸಾಧುಗಳು ಬಂದು ಏನಪ್ಪ ಅಂದ್ರೆ ಬರ್ತಾರೆ, ಓದ್ತಾರೆ. ಅದಕ್ಕೆ ನಾನು ನಿನಗೆ ಯಾಕೆ ನಾನು ನೋಡ್ಲಿಕ್ಕೆ ಹೋಗಲಿ ಮಠದಾಗ? ನನ್ನ ಮನೆಯಾಗ ನಾ ಇರ್ತೀನಿ, ನೀ ಮಠಕ್ಕೆ ಸಂಬಂಧ ಇಲ್ಲ, ನಮ್ಗೆ ಗೊತ್ತಿಲ್ಲ ಅಂತೇಳಿ ಹೇಳಿದ್ಮೇಲೆ ಅಲ್ಲಿಂದ ಅದು ಅಲ್ಲಿಗೆ ಇದಾಯ್ತು ಸರ್. ಅದು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನ ಹೆಸರು ಗುರುಲಿಂಗ ಕೋಡ್ಲ ಅಂತೇಳಿ. ಈ ಹಿಂದೆ ಕೆಲವು ದಿನಗಳ ಹಿಂದೆ ಶಿವಲಿಂಗ ಸ್ವಾಮಿ ಎಂಬುವರು ನಮ್ಮ ಕುರಿತಂತೆ ಒಂದು ಆರೋಪ ಮಾಡಿರುತ್ತಾರೆ.
ಅದೇನಪ್ಪ ಅಂತಂದರೆ ಪರಮ ಪೂಜ್ಯ ನಂಜುಂಡ ಮಹಾಸ್ವಾಮೀಜಿಗಳವರು ಮರಣದ ಕುರಿತಂತೆ ಅವಹೇಳನಕಾರಿ ಹೇಳಿಕೆ ನೀಡಿದ್ದು ಅದನ್ನು ನಾನು ಖಂಡಿಸುತ್ತೇನೆ. ಅವರಿಗೆ ವಯೋಮಾನದಿಂದ ಸುಮಾರು 84 ವಯಸ್ಸಾಗಿತ್ತು. ಅವರಿಗೆ ಅನಾರೋಗ್ಯ ಕ್ಷೀಣಿಸ್ತಾ ಬಂದಿತ್ತು. ಹಾಗಾಗಿ ಶಂಕರ ಕೋಡ್ಲ ಸಾಹೇಬರು ಮತ್ತು ಅವ್ರ ಟೀಮ್ನವರು ಮಠಕ್ಕೆ ಬಂದಾಗ ಇನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋದಾಗ ಅವರು ಆರಾಮಾಗಲಿ ಅನ್ನೋ ಉದ್ದೇಶದಿಂದ ಅವರಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದು ನಿಜ ಇರ್ತದೆ. ಆದರೆ ಆ ಆಸ್ಪತ್ರೆಗೆ ಕರ್ಕೊಂಡು ಹೋಗುವ ಇದರಲ್ಲಿ ನಾನು ಹೋಗಿರಲಿಲ್ಲ. ಯಾಕಂತಂದ್ರೆ ನಮ್ಮ ಅಣ್ಣವ್ರದ್ದು ಮನಃಶಾಂತಿ ಇನಾಗ್ರೇಷನ್ ಕಾರ್ಯಕ್ರಮ ಇತ್ತು. ಹೀಗಾಗಿ ನಾನು ಶಡಮ್ನಲ್ಲಿ ಉಳ್ಕೊಂಡೆ. ಅವ್ರು ಕರ್ಕೊಂಡು ಹೋದರು. ಕೋಡ್ಲ ಸಾಹೇಬರು ಮತ್ತು ಗುರ್ಲಿಂಗ ಕರ್ಕೊಂಡು ಹೋದರು ಅಂಥೇಳಿ ಒಂದು ಸುಳ್ಳು ಆರೋಪಗಳು ಮಾಡಿದ್ದಾರೆ, ಅನುಮಾನಾಸ್ಪದ ಸಾವು ಅಂತೇಳಿ. ಇದು ಸತ್ಯಕ್ಕೆ ದೂರವಾದಂಥ ಮಾತಾಗಿದೆ. ಈಗಾಗಲೇ ಸಂಸ್ಥೆಯ ಹಾಗೂ ಮಠದ ಕೆಲವು ನ್ಯಾಯಾಲಯಗಳ ಆದೇಶಗಳನ್ನು ಕೂಡ ನೋಡಿಕೊಂಡು ಹೋಗ್ತಾ ಇದ್ದೀನಿ. ಯಾವುದೇ ಆದೇಶಗಳಲ್ಲೂ ಕೂಡ ಅವರಿಗೆ ಅಧ್ಯಕ್ಷ ಅಂತೇಳಿ ತೀರ್ಪುಗಳು ನೀಡಿರುವುದಿಲ್ಲ. ಹಾಗೂ ಅದೇ ರೀತಿಯಾಗಿ ಮಠದಲ್ಲಿ ಕೂಡ ಉತ್ತರಾಧಿಕಾರಿ ಇದ್ದೀನಿ ಅಂತೇಳಿ ತಪ್ಪು ಮಾಹಿತಿ ನೀಡುತ್ತಾ ಜನರಿಗೆ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇದೆಲ್ಲ ನಮಗೆ ಹೆಂಗೆ ಗೊತ್ತಂದ್ರೆ ನಮ್ಮ ಮೂಲ ಕೂಡ್ಲ ನಿವಾಸಿಯ ಭಕ್ತ ಕೂಡ. ನಾನು ಹುಟ್ಟಿನಿಂದನೂ ಅಲ್ಲೇ ಶಿಕ್ಷಣ ಪಡೆದುಕೊಂಡು ಅದೇ ಮಠದಲ್ಲಿ ಅಭ್ಯಾಸ ಮಾಡಿ ಅದೇ ಮಠದ ಸಂಸ್ಥೆಯಲ್ಲಿ ಕೂಡ ನಾನು ಕೆಲಸ ಮಾಡ್ತಾಯಿದ್ದೀನಿ ಅಂತಕ್ಕಂಥದ್ದೊಂದು ತಮ್ಮ ಮುಖಾಂತರ ಬಿತ್ತರಿಸ್ತಾ ಇದ್ದೀನಿ. ಈಗ ಅವರು ನಮ್ಗೆ ಎಲ್ಲರೂ ಕೂಡಿ ಮಾಡಿದ್ದಾರೆ ಅಂತ ಹಿಂಗೆ ಹೇಳ್ತಾ ಇದಾರ. ನಿಜವಾಗಿಯೂ ನನಗೆ ಅಧ್ಯಕ್ಷ ಮಾಡಿದ್ದಾರೆ ಅಂತ ಹಿಂಗೆ ಹೇಳ್ತಾ ಇದ್ದಾರೆ. ತಾವು ಗ್ರಾಮಸ್ಥರಾಗಿ ಅಥವಾ ನ್ಯಾಯಾಲಯದಿಂದ ಆದೇಶ ಕೂಡ ಇದೆ ಅಂತ ಹೇಳ್ತಾರೆ ಅವ್ರು. ಇಲ್ಲ ಸರ್, ಯಾವ ಆದೇಶನೂ ಇಲ್ಲ. ಅವರಿಗೆ ನಾನು ಈಗ ಸುಮಾರು 43-44 ವಯಸ್ಸು. ಅಲ್ಲಿಂದ ನಾವು ಹುಟ್ಟಿದಾಗಿನಿಂದ ಕೂಡ ಅವರು ಮಠಕ್ಕೂ ಅವ್ರಿಗೆ ಯಾವ ಸಂಬಂಧನೂ ಇಲ್ಲ. ಮಠಕ್ಕೆ ಬರ್ತಿದ್ರು ಹೋಗ್ತಿದ್ರು ಅಷ್ಟೇ. ಭಕ್ತರು ಸಿಕ್ತು, ಸಾವಿರಾರು ಮಂದಿ ಭಕ್ತರು ಬರ್ತಿದ್ರು ಹೋಗ್ತಿದ್ರು, ನಮಸ್ಕಾರ ಮಾಡ್ತಿದ್ರು ಅಷ್ಟೇ. ಈಗ ಇತ್ತೀಚೆಗೆ ಸ್ವಾಮೀಜಿಗಳು ಇರುವಾಗಲೇ ವಿಲ್ ಬರೆಸಿ ನಮ್ಮ ಮುಖಾಂತರನೇ ವಿಲ್ ಓದಿಸಿದ್ದಾರೆ. ನಾನೇ ಅದು ವಿಲ್ ಓದಿರೋದು. ಸುಮಾರು ಟ್ರಸ್ಟಿನವರು, ಭಕ್ತರು ಮತ್ತು ಅನೇಕ ಮಠಾಧೀಶರು, ಶರಣರು ಎಲ್ಲರ ಸಮ್ಮುಖದಲ್ಲೇ ವಿಲ್ ಬರೆಸಿ ಪರಮ ಪೂಜ್ಯ ಜ್ಞಾನಪ್ರಕಾಶ ಸ್ವಾಮಿಗಳೇ ಈ 5ನೇ ಈ ನಮ್ಮ ಮಠಕ್ಕೆ 5ನೇ ಪೀಠಾಧಿಪತಿಗಳಂತೇಳಿ ಸ್ವಚ್ಛಂದವಾಗಿ ಟೈಪ್ ಮಾಡಿಸಿ ಓದಿಸಿ ತಿಳಿಸ್ಕೊಂಡ್ಮೇಲೆ ಅವ್ರು ಆ ವಿಲ್ಲಿಗೆ ರುಜು ಹಾಕಿರ್ತಾರೆ. ಅದರಲ್ಲಿ ಯಾವುದೇ ಇದಿರುವುದಿಲ್ಲ. ಸುಮ್ಮನೆ ವಿನಾಕಾರಣ ಆರೋಪ ಮಾಡೋದು ಇದು ತರವಲ್ಲ. ಯಾಕಂತಂದರೆ ಈಗ ಸಮಾಜದಲ್ಲಿ ಇರೋದು ಪರಿಶಿಷ್ಟ ಜಾತಿ ಮಠ, ಏಕೈಕ ಮಠ. ಇವು ಇಂಥವೆಲ್ಲ ಬಿಟ್ಟು ಅವ್ರ ವಯಸ್ಸು ಏನಿದೆ ಆ ವಯಸ್ಸಿಗೆ ಅನುಗುಣವಾಗಿ ನಡ್ಕೊಂಡ್ರೆ ಒಳ್ಳೆಯದಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಇದೆ ಸರ್. ಎಲ್ಲ ನ್ಯಾಯಾಲಯದ ದಾಖಲಾತಿಗಳಿವೆ ಸರ್. ಕೊನೆದಾಗ ಏನು ಆಗ್ರಹ ಮಾಡ್ತೀರಾ ಸ್ವಾಮಿ? ಏನಿಲ್ಲ, ನಮ್ಮ ಬಗ್ಗೆ ಎಲ್ಲ ಈಗ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಮಕ್ಕಳು, ಈಗ ಮಠದಲ್ಲಿ ಭಕ್ತರುಗಳು ಇದ್ದಾರೆ, ಕೆಲವು ಹುಡುಗರು ಇದ್ದಾರೆ, ಆ ಮಠದ ಉಚಿತ ಸೇವೆ ಮಾಡ್ತಾ ಇದ್ದಾರೆ. ಅವ್ರ ಮೇಲೆಲ್ಲ ಆರೋಪಗಳು ಮಾಡೋದು ಖಂಡನೀಯ. ಈಗ ನಾವೆಲ್ಲ ಮಠದಲ್ಲೇ ಹುಟ್ಟಿ ಮಠದಲ್ಲೇ ಬೆಳೆದೀವಿ. ಆ ಮಠದಲ್ಲಿರ್ತಕ್ಕಂಥ ಸಂಸ್ಥೆಯಲ್ಲೇ ನಾವು ಕಾರ್ಯನಿರ್ವಹಿಸ್ತಿದ್ದೀವಿ. ಈಗ ಅಲ್ಲಿ ಕಾರ್ಯನಿರ್ವಹಿಸೋರ ಮೇಲೆ ಆರೋಪಗಳು ಮಾಡಿದರೆ ಅವ್ರು ಕೆಲಸ ಮಾಡಬೇಕೋ ಬಿಡಬೇಕು, ಇದೊಂದು ಶೋಚನೀಯ ಸಂಗತಿ. ಹೀಗಾಗಿ ಇಲ್ಲ ಸಲ್ಲದ ಆರೋಪಗಳು ಮಾಡೋದು ಸರಿಯಲ್ಲ. ಅವ್ರ ವಯಸ್ಸಿಗೆ ಅವ್ರ ವಯಸ್ಸಿಗೆ ಅವರೇ ಗೌರವ ಕೊಟ್ಕೊಂಡು ಇನ್ನು ಮುಂದಾದರೂ ಸುಮ್ಮನೆ ಇರಬೇಕು ಶಾಂತ ರೀತಿ ಅಂತೇಳಿ ನಾನು ಆಗ್ರಹ ಮಾಡ್ತೀನಿ ಸರ್.